ಹಲ್ಲೆಲೂಯ. ವಾಕ್ಯ ಭಾಗಕ್ಕೆ ಹೋಗುವಾಗ ರೋಮಪುರ 16ನೇ ಸಂಧಿ 17ನೇ ವಚನ ತೆಗೆದು ಓದ್ರಿ. Chapter 16 verses 17. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರೋಧವಾಗಿ ವೇದಗಳನ್ನು ವಿಘ್ನೆಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಏನದ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಡೈಲಿ ಪೌಲನು ಏನು ಹೇಳ್ತಾ ಇದ್ದಾನ? ಫಾಲ್ಸ್ ಟೀಚರ್ಸ್, ಉಪದೇಶ ವಿರೋಧಿಗಳಿಗೆ ಏನು ಬರೀತಾ ಇದ್ದಾನ? ರೋಮಪುರದಲ್ಲಿ ಏನಾಗಿತ್ತು? ಸಭೆಯಲ್ಲಿ ಫಾಲ್ಸ್ ಉಪದೇಶಕರು ಬಂದಿದ್ದರು. ಫಾಲ್ಸ್ ಟೀಚರ್ಸ್, ದೇವರಿಗೆ ವಿರೋಧವಾಗಿ ಕಾರ್ಯ ಮಾಡುವಂತರು. ಈ ಉಪದೇಶಕರು ಯಾರಾದಂದ್ರೆ ಸುಳ್ಳು ಬೋಧನೆ ಹೇಳುವಂತರು. ದೇವರ ಮಾತಿಗೆ, ಅದೇ ವಾಕ್ಯಗೆ ಏನ್ ಮಾಡ್ತಾರ? ಉಲ್ಟವಾಗಿ ಹೇಳೋದು. ದೇವರು ಮಾಡುವ ಕಾರ್ಯಕ್ಕೆ ಏನ್ ಹೇಳ್ತಾರ? ಮಾಡಬಾರದು ಅಂತೇಳಿ. ಅದಕ್ಕ ಈ ವಿಶೇಷವಾಗಿ ಪೌಲನು ಈ ವಿಷಯದಲ್ಲಿ ಏನ್ ಮಾಡ್ತಾನ? ಬಹಳ ಗಂಭೀರವಾಗಿ ಆ ಸಭೆಗೆ ಪತ್ರ ಬರೀತಾನೆ. ಬರೆದಾಗ ದೇವರ ಆತ್ಮನ ಮೂಲಕವಾಗಿ ಈ ವಾಕ್ಯವನ್ನು ಬರೆಯಲ್ಪಡ್ತಾನೆ. ಯಾಕಂದ್ರ ಅಲ್ಲಿದ್ದ ಜನರು ಏನ್ ಮಾಡ್ತಿದ್ರು? ತನ್ನನ್ನು ತಾನೇ ಪ್ರವಾದಿಸುತ್ತಾ ದೇವರು ನಮ್ಮನ್ನು ಕಾಣಿಸಿದಾನೆ, ನಾವು ಆತನ ಛತ್ರಛಾಯದಲ್ಲಿ ಇದ್ದಿದ್ದೇವೆ ಅಂತ ಹೇಳಿ ಸುಳ್ಳು ಬೋಧನೆಗಳು ಮಾಡಿಕೊಳ್ಳುತ್ತಾ ಹೋಗ್ತಾ ಇದ್ದರು. ಅದೇ ರೀತಿಯಾಗಿ ದೇವರು ಮಾಡುವಂತ ಕಾರ್ಯದಲ್ಲಿ ಅವರು ಆಸಕ್ತರಾಗಿದ್ದಿಲ್ಲ. ಯಾಕಂದ್ರೆ ಸೈತಾನನು ಅವರಲ್ಲಿ ಆವರಿಸಿಕೊಂಡಿತ್ತು. ಸೈತಾನನ ಕಾರ್ಯಗಳೇ ಮಾಡೋದರಲ್ಲಿ ಅವರು ಬಹಳ ಶ್ರಮೆ ಉಳ್ಳವರಾಗಿದ್ದರು. ಇಲ್ಲಿ ಪೌಲನು ಏನು ಬರೀತಾರ? ಅವರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ. ಈ ಸಭೆಕರಿಗೆ ನೀವು ಏನ್ ಮಾಡ್ಬೇಕು? ಯಾರು ನಿಜವಾದ ಸುವಾರ್ತೆ ಸಾರ್ತಾ ಇದ್ದಾರ, ಯಾರು ನಿಜವಾಗಿ ಬೋಧಿಸ್ತಾ ಇದ್ದಾರ ಎಂಬುದು ನೀವು ಗುರುತಿಡಿಬೇಕು. ಯಾವಾಗ ನಾವು ಗುರುತಿಡಿಯುವಂತ ಕಾರ್ಯ ನಮ್ಮಲ್ಲಿ ಸಮಯ ಬರುತ್ತದಲ್ಲ, ಅಲ್ಲಿವರೆಗೆ ನಾವು ಏನ್ ಮಾಡ್ತೇವೆ? ಯಾರೇ ಬೋಧಕರು ಬರಲಿ, ಉಪದೇಶಕರು ಬರಲಿ, ಏನ್ ಮಾಡ್ತೇವೆ? ಅವರ ಮಾತಿನ ಅರ್ಥದಲ್ಲಿ ನಾವು ತಲೆಗಳಾಡಿಸುವಂತರಾಗಿದ್ದೇವೆ. ಅದಕ್ಕಾಗಿ ನಾವು ಇಲ್ಲಿ ನೋಡುವಂತಿದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಸಂಧಿ 15ನೇ ವಚನ 16ನೇದಲ್ಲಿ ನೋಡ್ರಿ. ದೇವರು ತಾನು ಇದ್ದಾಗ ಮಾತ್ರನೇ ಹೇಳಿದನು. ಆಲ್ರೆಡಿ ಏನ್ ಮಾತು ಹೇಳಿದಾರೆ ಅಂದ್ರೆ, ಮತ್ತಾಯ 7ನೇ ಸಂಧಿ 15ನೇ ವಚನ. ಏಳನೇ ಸಂಧಿ 15ನೇ ವಚನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ನೋಡು, ಆಲ್ರೆಡಿ ತಂದೆಯಾದ ಯೇಸು ಕ್ರಿಸ್ತನು ಇದರ ಬಗ್ಗೆ ಅವನು ಬರೆದಿದ್ದಾರೆ. ಯಾರು? ಸುಳ್ಳು ಪ್ರವಾದಿಗಳು. ಈ ಸುಳ್ಳು ಪ್ರವಾದಿಗಳು ಏನ್ ಮಾಡ್ತಾರೆ? ರೊಕ್ಕಕ್ಕಾಗಿ ದುಡಿಯುತ್ತಾರೆ. ತಮ್ಮ ತಾವೇ ಹೆಮ್ಮೆ ಪಡಿಸುವಂತೆ ಅವ್ರ ಕಾರ್ಯಗಳು ನಟನೆ ಮಾಡ್ತಾರೆ. ಅವರು ದೇವರ ಸಮ್ಮುಖದಲ್ಲಿ ಬಂದು ನಟನೆ ಮಾಡ್ತಾರ. ಇದಕ್ಕೆಲ್ಲ ಹಿಂದ್ಗಡೆ ಇರುವುದು ಯಾವುದು? ಸೈತಾನನ ಕಾರ್ಯ. ಅದಕ್ಕೆ ದೇವರೇನಂತಾರ? ಮತ್ತೆ ನಾವು ಇದು ಜಾನ್ ಜಾನು ಯಾಕೋಬ 8ನೇ ಸಂಧಿ 44ನೇ ವಚನ ನೋಡ್ರಿ. ಅಲ್ಲಿ ಯಾವ ರೀತಿಯಾಗಿ ಬೋಧಕರಿಗೆ ದೇವರು ಕರೆಯಲ್ಪಟ್ಟಿತ್ತು ಅಂತ ನಾವು ನೋಡ್ತೇವೆ. ಸಿಕ್ಕಿದ ನಾನೇ ಓದ್ತೆ. ಸೈತಾನನು ನಿಮ್ಮ ತಂದೆ. ನೋಡಿ, ದೇವ್ರ ಏನ್ ಹೇಳ್ತಾನ? ಸುಳ್ಳು ಪ್ರವಾದಿಗಳಿಗೆ ಸೈತಾನನು ನಿಮ್ಮ ತಂದೆ. ಮತ್ತೆ ನೆಕ್ಸ್ಟ್, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಚಿತ್ತೆಗಳನ್ನೇ ನಡೆಸಬೇಕೆಂದಿದ್ದೀರಿ. ನೋಡಿ, ದೇವರು ಏನ್ ಹೇಳ್ತಾ ಇದ್ದಾನ? ನೀವು ಸೈತಾನನ ಮಕ್ಕಳಾಗಿದ್ದೀರಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಎಲ್ಲಿ ಪಾಯಿಂಟ್ ಹೇಳಿಲ್ಲ ದೇವ್ರು. ಯಾಕ? ನೀವು ಮಾಡುವುದು ಸುಳ್ಳು ಬೋಧನೆಗಳು. ಈಗಿನ ಜನರೇಷನ್ ಬಹಳಷ್ಟು ಜನರ
ಫಾಲ್ಸ್ ಟೀಚರ್ಸ್. ಯಾಕಂದ್ರ ದೇವರಿಗೆ ವಿರೋಧವಾಗಿ ನಡೀತಾರ. ಅವರು ಏನ್ ಮಾಡ್ತಾರ, ತನ್ನ ತಾನೇ ಹೆಮ್ಮೆ ಪಡಿಸ್ತಾರ, ತನ್ನ ತಾನೇ ಜ್ಞಾನವಂತರ ಅಂತ ಹೇಳ್ಕೊಳ್ಳತಾರ, ತನ್ನ ತಾನೇ ಏನ್ ಮಾಡ್ತಾರ, ಎದುರಿದ್ದ ಜನರಿಗೆ ಏನ್ ಮಾಡ್ತಾರ, ಮೋಸ ಮಾಡ್ತಾರ. ಸುವಾರ್ತೆಯಲ್ಲಿ ತಪ್ಪಾದ ಸುವಾರ್ತೆ ಹೇಳ್ತಾರೆ. ಯಾಕ? ದೇವರು ಯಾರು ಅನಿಸಿಕೆ ಮೇಲೆ ನಡೆಯಲ್ಲ. ಯಾಕಂದ್ರೆ ಸೈತಾನನು ಆತನ ತಂದೆ ಆಗಿದ್ದಾರೆ. ಯಾವಾಗ ಸೈತಾನನು ಅವ್ರಿಗೆ ತಂದೆ ಆಗಿದಾಗ ಅವರು ಒಳ್ಳೆ ಕಾರ್ಯ ಮಾಡುವುದಕ್ಕೆ ಅವರಲ್ಲಿ ಮನಸ್ಸಿರಲ್ಲ. ಯಾಕಂದ್ರೆ ಅವ್ರು ಸೈತಾನನ ಅಧೀನದಲ್ಲಿರ್ತದ. ನಾವು ಇದೇ ಆದಿಕಾಂಡದಲ್ಲಿ ನೋಡ್ಬೇಕಾದ್ರೆ 3ನೇ ಸಂಧಿ 4ನೇ ವಚನದಾಗ ಸೈತಾನನ ಏನ್ ಮಾಡ್ತಾನ, ಆ ಅವಳನ್ನು ಬಂದು ಏನ್ ಮಾಡ್ತಾನ, ಮೋಸದಿಂದ ಸುಳ್ಳು ಹೇಳ್ತಾನ. ಏನ್ ಹೇಳ್ತಾನ, ನೀ ಹಣ್ಣು ತಿಂದ್ರ ನಿನಗೆ ಕಣ್ಣು ಬರ್ತಾವ. ಆಲ್ರೆಡಿ ಅವ್ರಿಗೆ ಕಣ್ಣಿತ್ತು, ಎಲ್ಲ ಇತ್ತು. ಆದ್ರ ದೇವರ ಆಜ್ಞೆ ಮೀರುವುದಕ್ಕೆ ಏನ್ ಮಾಡ್ದ, ಆ ಹವ್ವಳನ್ನು ವಂಚಿಸಿ ಅದರ ಜೊತೆ ಅವನ ಗಂಡನಾದ ಆತಮಗೂ ವಂಚಿಸುತ್ತ ಏನ್ ಮಾಡ್ತಾನ, ಹಣ್ಣು ಕೊಟ್ಟಿ ತಿಂದಾಗ ಅಲ್ಲಿ ಸುಳ್ಳುಗಾರ, ಆ ಸುಳ್ಳುಗಾರ ಮುಂದೆ ಏನ್ ಮಾಡ್ದ, ಇಲ್ಲೂ ಬಂದು ಅದೇ ಸುಳ್ಳು ಹೇಳತ್ತ, ಅದೇ ವಂಚನೆ ಮಾಡತ್ತ. ಯಾವ ವಂಚನೆ ಮಾಡತ್ತ, ನಿಮ್ಮ ಹತ್ರ ದುಡ್ಡು ತಗೊಳತ್ತ, ನಿಮಗ್ ಸುಳ್ಳು ಪ್ರವಾದಿಗಳು ಹೇಳತ್ತ, ನಿಮಗ್ ಸುಳ್ಳೆ ಹೊಸ ಹೊಸ ಕಾರ್ಯಗಳು ಬಾತ್ ಹೇಳತ್ತ. ಇವಾಗ ದೇವರ ಸೃಷ್ಟಿ ತಯಾರು ಮಾಡಿನಂದ್ರ ದೇವರ ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ಕೊತ ಕಾರ್ಯಗಳು ಮಾಡ್ತಾರ. ಯೇಸು ಕ್ರಿಸ್ತ ಬಂದನಂದ್ರ ಇಲ್ಲ, ಯೇಸು ಕ್ರಿಸ್ತ ಬಂದಿಲ್ಲ, ಆತನ ಸತ್ತಿಲ್ಲ, ಪುನರುತ್ಥಾನ ಎದ್ದಿಲ್ಲ ಅಂತ ಹೇಳುವಂತ ಜನರು, ಅನ್ಯ ಜನರು ಬಹಳಷ್ಟು ಜನ ಇದ್ದಾರೆ. ಯಾಕ? ಸೈತಾನನು ಬೋಧಿಸುವ ಈ ಕಾರ್ಯ ನಡೆಯುತ್ತದೆ. ಅಲ್ಲಿ ಅವರು ಮಾಡುವ ಒಂದೊಂದು ಕೆಲಸಕ್ಕೂ ಶ್ರಮೆ ಇರುತ್ತದೆ. ಯಾವ ಶ್ರಮೆ? ದುಷ್ಟಾತ್ಮನ ಶ್ರಮೆ ಇರ್ತದೆ ಅವರಲ್ಲಿ. ಯಾಕಂದ್ರ ಅವ್ರು ವಂಚಿಸುವುದು, ಅವ್ರು ಪ್ರಯಾಸ ಪಡುವುದು, ಇದೇ ಅವರ ಕಾರ್ಯ ಕೆಲಸಗಳಾಗ್ತದ. ಯಾವಾಗ ಅವ್ರು ವಂಚಿಸ್ಲಕ್ ಸ್ಟಾರ್ಟ್ ಮಾಡಿದ್ರೆ ತಿಳ್ಕೋಬೇಕು, ಲೋಕಕ್ಕೆ ಅವರು ಆ ವಿಧೇಯತರಾಗಿ ನಡೀತಾ ಇದ್ದಾರೆ. ಇಂಥ ಜನರಿಗೆ ಏನ್ ಮಾಡ್ಯಾನ ದೇವರು, ತಿರಸ್ಕರಿಸಿ ಏನ್ ಮಾಡ್ಯಾನ, ಸೈತಾನನ ಮಕ್ಕಳಂತೇಳಿ ಕರೆಯಲ್ಪಟ್ಟಿದನು. ನಾವು ಅದೇ ರೀತಿಯಾಗಿ 1ನೇ ತಿಮೋತಿ ನೋಡ್ರಿ, ಅಲ್ಲಿ ಬಹಳಷ್ಟು ಸುಂದರವಾಗಿ ಬರೆದ ದೇವರು ಯಾವ ರೀತಿಯಿಂದ ವಂಚಕರ ಜೊತೆಯಿಂದ ನಾವು ದೂರ ಇರಬೇಕು, ಯಾವ ರೀತಿಯಾಗಿ ಇರ್ಬೇಕಂತ ಹೇಳಿ ಬರೆಯಲ್ಪಟ್ಟಿದೆ. 1ನೇ ತಿಮೋತಿ 2ನೇ ಸಂಧಿ 1ನೇ ವಚನದಿಂದ 3 ವಚನದವರೆಗೆ ಓದ್ರಿ. ಮನುಷ್ಯರೆಲ್ಲರಿಗೋಸ್ಕರ ಸತ್ಯ ದೇವರಿಗೆ ವಿಜ್ಞಾಪನೆಗಳನ್ನು ನೋಡಿ. ಎಲ್ಲ ಏನದ ಪೌಲ್ ಏನಂತಾನ, ಎಲ್ಲದಕ್ಕಿಂತ ಮೊದಲು ಏನ್ ಮಾಡ್ರಿ, ಸತ್ಯವಂತರ ಕಡೆದಾಗಿ ಪ್ರಾರ್ಥನೆ ಮಾಡಿರಿ, ಅವರಿಗೆ ವಿಜ್ಞಾಪನೆ ಮಾಡಿರಿ ಅಂತ ಹೇಳ್ತಾರೆ. ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇವೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪರಿಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ದೇವರು ಏನಂತಾನ, ನೀವು ಕೀರ್ತಿಸಿರಿ, ಪ್ರಾರ್ಥಿಸಿರಿ, ವಿಜ್ಞಾಪನೆ ಮಾಡೋ, ಮತ್ತು ಅಧಿಕಾರಿಗಳಿಗಾಗಿ ಪ್ರಾರ್ಥನೆ. ಯಾಕಂದ್ರೆ ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ, ಸೈತಾನನು ಬಂಧಿಸ್ತಾರೆ. ಯಾಕಂದ್ರ ಎಲ್ಲ ಅಧಿಕಾರಿಗಳ ಕೈಯಲ್ಲೇ ಈ ದುನಿಯಾ ನಡೆಯುವಂಥದ್ದು. ಪಾಲಿಟಿಕ್ಸ್ ಆಯ್ತು, ಮನುಷ್ಯರಾಯ್ತು, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಾಗು, ಪ್ರೈವೇಟ್ ಸೆಕ್ಟರ್ ಆಗ್ಲಿ, ಏನಾಗ್ತದ್ರ ಎಲ್ಲ ಅಧಿಕಾರದ ಕೈಲಿ. ಅವ್ರಿಗೆ ಏನಂತ ದೇವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರ ದುರಾತ್ಮನು ಅವರಿಗೆ ಕಟ್ಟಿ ಹಾಕಿದ್ದೇನೆ. ಈ ದುರಾತ್ಮನ ಪಟ್ಟಿ ನೋಡ್ಬೇಕಾದ್ರೆ ಬಹಳ ದೊಡ್ಡದಾವ, ಎಂತೆಂತ ವಂಚನೆ ಮಾಡ್ತಾನಂತ ಹೇಳಿ ನೀವು ಓದಲ್ಪಡುವಾಗ ನಿಮಗೆ ಕಾಣಲ್ಪಡ್ತದ. ಇವಾಗ ನೀವು ಇದೇ ಕಾರ್ಯ ನೋಡ್ರಿ, ಯಾವ ರೀತಿಯಾಗಿ ದೇವರು ವಿಜ್ಞಾಪನೆ ಮಾಡ್ತಾ ಇದ್ದ ನಿಮ್ಗೋಸ್ಕರ. ನೀವು ತಿಳಿದುಕೊಳ್ಬೇಕು, ಯಾವ ಫಾಲ್ಸ್ ಟೀಚರ್ ಇದ್ದಾರೆ, ಯಾವ ಉಪದೇಶಕನು ಬೋಧಕನು ಬಂದಿದಾಗ ನಿಮ್ಮ ನಡುವೆ ನಿಂತು ಆ ದುಡ್ಡಿನ ಸಮಸ್ಯೆ, ಸುಮ್ನೆ ಪ್ರಾಫೆಸಿ ಹೇಳೋದು, ಸುಮ್ನೆ ವಂಚಿಸುವುದು, ನನಗೆ ಅದು ಗೊತ್ತದ, ನಿಮ್ಮ ಮನೆಗೆ ಇದು ಉಳ್ದ, ನಿಮ್ಮ ಮನೆಗೆ ದೇವ್ ಹಿಡ್ದದ, ನಿಮ್ಮ ಮನೆಗೆ ಆ ಕಾರ್ಯ ಆಗ್ಲತ್ತದ, ನೀವೆಲ್ಲರೂ ಬಹಳ ಪಾಪದಾಗಿದ್ದೀರಿ. ಈ ಅಧಿಕಾರ ಸೈತಾನಿನ ಬಾಯಿಂದ ಮಾತ್ರ ಬರ್ತದೆ. ಯಾಕಂದ್ರ ಆತ ಸುಳ್ಳುಗಾರ, ಮೋಸಗಾರ, ಚಾಡಿ, ಇವೆಲ್ಲ ಒಂದು ಆದಿಯಿಂದ ಅವನಿಗೆ ಹೆಸರು ಕೊಟ್ಟಿದ್ದ ಹೆಸರು, ದೇವರು ಕೊಟ್ಟಿದ್ದ ಹೆಸರು. ಆ ಸುಳ್ಳುಗಾರ ಬಂದು ಏನ್ ಮಾಡ್ತಾನ, ಮತ್ ಪೌಲನು ಇದೇ ರೀತಿಯಾಗಿ ಏನ್ ಮಾಡ್ತಾನ, ಕೊರಿಂಥ್ಯ ಸಭೆದವರಿಗೆ ಒಂದು ಪತ್ರ ಬರೀತಾನೆ. ಏನಂತ, ಅಲ್ಲಿದ್ದ ಜನರು ಏನ್ ಮಾಡ್ತಿದ್ರು, ಹಿಂಗೆ ಫಾಲ್ಸ್ ಟೀಚರ್ಸ್ ಗಳು ಏನ್ ಮಾಡ್ತಿದ್ರು, ನಾವು ದೇವದೂತರನ್ನು ಆರಾಧಿಸಬೇಕು. ನೋಡ್ರಿ,
ದೇವದೂತರನ್ನು ಆರಾಧಿಸ್ಬೇಕು. ಯಾಕೆ ಆರಾಧಿಸ್ಬೇಕಂತ ಕೇಳಿದಾಗ ಅವರು ದೇವರಿಗೆ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂತವ್ರು. ನಮ್ದು ಏನ್ ಬಿ ಪ್ರಾರ್ಥನೆಗಳು, ನಮ್ ವಿಜ್ಞಾಪನೆ, ನಮ್ಗೆ ಏನ್ ಬೇಕಾಯ್ತದಲ್ಲ ಅದೆಲ್ಲ ಏನ್ ಮಾಡ್ತಾರಂತ ದೇವ್ರ ಸನ್ನಿಧಿಗೆ ಹೋಯ್ತಾರಂತ. ಅದ್ರ ಕಡೆ ಏನ್ ಮಾಡ್ಬೇಕಂತ ಆ ದೇವದೂತರ ಪ್ರತಿಷ್ಠೆ ಮಾಡಿ ಅವ್ರಿಗೆ ಆರಾಧಿಸ್ಬೇಕಂತ ಅವ್ರಿಗೆ ಒಂದು ಆಲಯನೇ ಕಟ್ಟಿ ಕೋರಿಂತಿದ್ದಾಗ. ಅದಕ್ಕ ಪೌಲನು ಬರೀತಾನ, ಯಾವ ದೇವದೂತನಾಗ್ಲಿ ಯಾವ ಮನುಷ್ಯನಾಗ್ಲಿ ದೇವರ ಸಮ್ಮುಖದಲ್ಲಿ ನಿಲ್ಲುವಂತವನಲ್ಲ. ಅದಕ್ಕಾಗಿ ಆ ಕೊರಿಂಥದಲ್ಲಿ ಪತ್ರ ಬರಿತ ದೇವರ ಪವಿತ್ರಾತ್ಮನಿಂದ ಅಲ್ಲಿ ಇದೇ ರೀತಿಯಾಗಿ ನಡೀತದೆ. ಅವರು ಆ ಪವಿತ್ರಾತ್ಮ ದೇವರನ್ನು ಬಿಟ್ಟು ಕರ್ತನಾದ ಯೇಸುವನ್ನು ಆರಾಧಿಸುವುದು ಬಿಟ್ಟು ಏನ್ ಮಾಡತ್ರು, ದೇವದೂತರಿಗೆ ಆರಾಧಿಸುವಾಗ ಸ್ಟಾರ್ಟ್ ಮಾಡಿದ್ರಿ. ಆರಾಧನೆ ಸ್ಟಾರ್ಟ್ ಮಾಡಿ ಏನ್ ಮಾಡ್ತರು, ಬಂದಿದ್ದ ಜನರ ಬಲ್ಲಿ ಏನ್ ಮಾಡ್ತರು, ಕಾಣಿಕೆಗಳು ಉಸಿಲಿ ಮಾಡತ್ರು. ನಿನಗೆ ದೇವದೂತರು ಎಲ್ಲ ಮಾತಾಡಿನಿಕ ನನಗೆ ಹೇಳದನ್ನು ಸುಳ್ಳು ಬೇಕಾದ ಪ್ರವಾದನೆಗಳು ಹೇಳತ್ರು. ಇದ್ರದ್ದೆಲ್ಲ ದೊಡ್ಡ ಲಿಸ್ಟ್ ಅದ. ನೀವು 2 ತಿಮೋತಿ ತೆಗೀರಿ. 2 ತಿಮೋತಿ 3ನೇ ಸಂಧಿ 1-18 ತನ ಓದ್ರಿ. ಪೂರ ದೇವ್ರು ಯಾವ ಲಿಸ್ಟ್ ಹಾಕ್ಯಾರ ಅದೆಲ್ಲ ನಮ್ಗೆ ಕಾಣಲ್ಪಡ್ತದೆ. ಹಚ್ಚಿ ಓದಮ್ಮ. 2ನೇ ತಿಮೋತಿ 3ನೇ ಸಂಧಿ ಹಿಡ್ಕೊಂಡು 1-8ನೇ ವಚನ ತನ ಓದ್ರಿ. ಸೈತಾನನು ಯಾವ ರೀತಿಯಾಗಿ ವಂಚಿಸ್ತಾನ, ಸೈತಾನ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾನ ಎಂಬುದು ನಿಮ್ಗೆ ಇಲ್ಲಿ ನೋಡುವಂತರಾಗಿದ್ದೀರಿ. ಆದರೆ ಕಡೆ ದಿವಸಗಳಲ್ಲಿ ಇವೆಲ್ಲ ಕಡೆ ದಿವಸಗಳಿವೆ. ಈಗ ಅದು ತಿಮೋತಿಯಲ್ಲಿ ಬರೆದಿದ್ದ ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ಕಡೆ ದಿನಗಳಲ್ಲಿ ಏನೇನು ಕಾರ್ಯಗಳು ನಡೆಯಲ್ಪಡುತ್ತಾವ ಲೋಕದಲ್ಲಿ, ಮನುಷ್ಯರು ಯಾವ ರೀತಿಯಾಗಿ ದೇವರಿಗೆ ವಿರೋಧವಾಗಿ ಹೇಳುತ್ತಾರ, ದೇವರಿಗೆ ಯಾವ ರೀತಿಯಾಗಿ ಕಾರ್ಯ ನಡೆಸ್ತಾರ ಎಂಬುದು ಇಲ್ಲಿ ತಿಮೋತಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹೋದ್ರೆ ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವು, ತಿಳಿದುಕೋ. ಅನೆದಾಸದವರು, ಬಡಾಯಿ ಕೊಚ್ಚುವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಆ ವಿಧೇಯರು, ಉಪಕಾರ ನಡೆಸರು, ದೇವ ಭಯವಿಲ್ಲದರು. ಆದೋಷ್ ಜನರಿಗೆ ಯಾರ ಎಲ್ಲರೂ ದೇವ ಭಯವೇ ಇಲ್ಲ. ಫಾಲ್ಸ್ ಪ್ರಾಫಿಟ್ಗಳು, ಫಾಲ್ಸ್ ಟೀಚರ್ಸ್ಗಳು, ಫಾಲ್ಸ್ ಟೀಚರ್ಸ್ ಆದರು, ಪಾಸ್ಟರ್ಸ್ ಆದರು, ಅಪೋಸ್ತಲಿಕ್ ಆದರು, ಇವರೆಲ್ಲ ಸಹೋದರಕರಾದ್ರು ಎಲ್ಲರೂ ಏನ್ ಮಾಡ್ತಾರೆ, ಫಾಲ್ಸ್ ಎಲ್ಲರೂ ಆ ನಂಬಿಗಸ್ತದೇನಿಲ್ಲ. ಎಲ್ಲರೂ ವಿರೋಧ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಜನರು ಹೇಳ್ತಾ ಇದ್ದಾರೆ. ಮತ್ತೋದ್ರ ಮಮತೆ ಇಲ್ಲ ಅವ್ರ ಹತ್ರ, ಮಮತೆ ಇಲ್ಲ, ಸಮಾಧಾನ ಇಲ್ಲ, ಯಾರಿಗೆ ಕಳಕಳಿಲ್ಲ. ಯಾರಾದ್ರೂ ಬಿದ್ದನ ಸತ್ಯ ಅಂದ್ರೆ ಅವ್ನಿಗೆ ನೋಡೋರ್ ಗತಿ ಇಲ್ಲ. ಅಂತ ಮಮತೆ ಇಲ್ಲ. ಕಾರಣ ಯಾರಿಗಾದ್ರೂ ದುಃಖ ಆಗ್ಲತ್ತದ ಕೇಳುವಂತ ಜನರಿಲ್ಲ. ಯಾಕ? ದುರಾತ್ಮನ ಆಲೋಚನೆಯಲ್ಲಿ ನಡೆಯುವಂತರು ಇವರೆಲ್ಲರೂ. ನೆಕ್ಸ್ಟ್ ಚಾಡಿ ಹೇಳುವರು, ದಮೆ ಇಲ್ಲದವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವರು. ಯಾವ್ದು ಭೋಗಗಳು? ದಿನನಿತ್ಯ ಮಜಾ, ಕುಡಿಯೋದು, ಸುಳ್ಳು ಹೇಳೋದು, ಇನ್ನೊಬ್ರಿಗೆ ಮೋಸ ಮಾಡ್ಬೇಕು, ಕೆಟ್ಟದ ವಾಕ್ಯ ಹೇಳ್ಬೇಕು, ಇಲ್ಲದಂತ ವಾಕ್ಯ ಹೇಳ್ಬೇಕು, ಅವ್ರ ಬಂದು ದುಡ್ಡು ತಗೋಬೇಕು. ಮತ್ ಇವರೇ ಏನಾರ ಸ್ವಚ್ಛ ನಂಬಿಗಸ್ತರು, ಇವರೇ ದೇವರ ಹಾದಿ ಮೇಲೆ ನಡೆಯೋರು. ಬಾಕಿ ಎಲ್ಲ ಫಾಲ್ಸ್ ಪ್ರಾಫಿಟ್ಗಳು. ಇವರೇ ನಿಜವಾದ ಪ್ರಾಫಿಟ್. ಹೆಂಗ್ ತೋರ್ಸ್ಕೊತಾರ? ಉಡುಪನ್ನು ಉಟ್ಕೊಂಡಿ, ಬೂಟ್ ಶೂಟ್ ಹಾಕೊಂಡಿ, ಒಬ್ಬೊಬ್ರು ಮನೆಗೆ ಬರ್ತಾರೆ, ಹಿಂಗ್ ಕೈದ ಬೈಬಲ್ ಬರ್ಕೊಂಡಿ, ನನ್ನ ಹತ್ರ ಬಹಳ ಪ್ರವಾದಿ ಇದೆ, ನಾ ದೇವರಿಗೆ ಆರಿಸಲ್ಪಟ್ಟಿನವಿದ್ದಿದೆ ಅಂತ ಹೇಳಿ ತನ್ನಂತಾನೆ ಉಬ್ಬಿಕೊಂಡು ಓಡಾಡ್ತಾರ. ದೇವರ ಸಮ್ಮುಖದಲ್ಲಿ ಈ ಸತ್ಯವೇದದಲ್ಲಿ ಎಲ್ಲೆಲ್ಲ ಓದಿರಿ, ಯಾರಾದ್ರೂ ಪ್ರವಾದಿಗಳಾಗ್ಲಿ ಅಪೊಸ್ತಲಕರ ಉಬ್ಬಿಕೊಂಡಿದ್ ನೋಡಿರಿ? ಯಾರು ನೋಡಿಲ್ಲ. ಅವ್ರು ಏನ್ ಮಾಡ್ಯಾರ? ಯೇಸುವಿನ ಸಮ್ಮುಖದಲ್ಲಿ ಯೇಸು ಎಷ್ಟು ಹೇಳಿದಾರಲ್ಲ ಅಷ್ಟು ಮಾತ್ರ ನಡೆದಿರ. ಅವ್ರು ಯೇಸು ಎಷ್ಟು ಮಾತಾಡ್ತೀನಿ, ಪವಿತ್ರಾತ್ಮ ದೇವ್ರು ನೀ ಇಲ್ಲಿ ಹೋಗಪ್ಪ ಅಂದ್ರೆ ಅಲ್ಲಿಗೆ ಹೋಗ್ತಿರು, ಪವಿತ್ರಾತ್ಮ ದೇವ್ರು ಇಲ್ಲೇ ಕೂತ್ಕೊಂಡ್ರೆ ಇಲ್ಲೇ ಕೂಡ್ತಿರು, ಪವಿತ್ರಾತ್ಮ ದೇವ್ರು ಪ್ರಾರ್ಥನೆ ಮಾಡಪ್ಪ ಇಲ್ಲೇ 1-2 ದಿವಸ ಅಂದ್ರೆ ಅವ್ರು ಅಲ್ಲೇ ಪ್ರಾರ್ಥನೆ ಮಾಡ್ತಾನ. ಯಾಕ? ನಿಜವಾದ ಸೇವಕರು, ನಿಜವಾದ ದಾಸರು, ನಿಜವಾದ ಅಪೊಸ್ತಲಿಕರು ದೇವರಿಂದ ಆರಿಸಲ್ಪಡುವರಂತರ ಪವಿತ್ರ ಆತ್ಮನು ಬಂದು ಅವರನ್ನು ಮೆಚ್ಚಿಸುವ
ನಡೆಸುವಂತವನಾಗಿದ್ದಾನೆ. ಆ ಪವಿತ್ರಾತ್ಮ ಬಂದಿದಾಗ ಅವ್ರು ಏನ್ ಮಾಡ್ತಾರ, ಈ ಲೋಕದ ಮೇಲೆ ಹೆಸರನ್ನು ಇಟ್ಟುವಂತರಾಗಿದ್ದಾರೆ. ಈ ಸೈತಾನನು ಮಾಡುವ ಒಂದೊಂದು ಕಾರ್ಯಗಳಲ್ಲಿ ಎಲ್ಲ ಈ ದುಷ್ಟ ಮಾರ್ಗ ಮಾತ್ರ ಸಿಗುತ್ತದೆ. ಮುಂದೋದ್ರಿ ಮತ್ತೆ ಹಂಗೆ ವ್ಯಕ್ತಿಯ ವೇಷ ಬಿ ಹಾಕ್ತಾರ ಅವರೇ. ಅದರ ಬಲವನ್ನು ಬೇಡವೆನ್ನು ಅದ್ರ ಬಲ ಬೇಡದಕ್ಕೆ ಅವ್ರಿಗೆ ಸಾಹಸವನ್ನು ಮಾಡದೆವು. ನೋಡ್ರಿ ಏನಂತ ಲಾಸ್ಟಿಗೆ, ಇಷ್ಟು ಕಾರ್ಯಗಳದ ಎರೆರಲ್ಲ ಇಂಥವ್ರಿಗೆ ಸಹವಾಸ ಮಾಡ್ಬೇಡಿ. ಮತ್ತ ಇವ್ರೇನಾರ ಫಾಲ್ಸ್ ಟೀಚರ್ಸ್ ಹರ, ಇವರೇ ಉಪದೇಶಕರ ವಿರೋಧಿಗಳ ಹರ, ನಿಮ್ಮ ನಡತೆ ಕೆಡಿಸುವವರು ಇವರೇ. ನೀವು ನಿತ್ಯ ಜೀವದಲ್ಲಿ ನಡೆಯುವಾಗ ಇದು ಅಲ್ಲ, ನಿನಗೆ ದೇವ್ರು ಇದಕ್ಕೆ ಕಾಲಿಂಗ್ ಕರ್ದಿಲ್ಲ, ನಿನಗೆ ಇದಕ್ಕೆ ಬರ್ದಿಲ್ಲ, ನಿಮ್ ಮನೆಗೆ ನೌಕರಿ ಆಗ್ಲತ್ತಿಲ್ಲ, ನಿಮ್ಮ ದೋಷ ಅದ, ನೀವು ದೇವ್ರಿಗೆ ವಿರೋಧ ಆಗಿ ಮಾಡತ್ತೀರಿ, ಇದೆಲ್ಲ ಹೇಳ್ತಾರೆ. ಯಾಕ? ದೇವ್ರು ಮಾತಾಡಿದಾನ ಅವ್ರ ಜೊತೆ, ಪವಿತ್ರಾತ್ಮ ಮಾತಾಡಿದಾರ, ಏಂಜಲ್ಗಳು ಮಾತಾಡ್ಯಾರ. ಯಾರು ಮಾತಾಡಿಲ್ಲ, ತನ್ನಂತಾನೆ ಹುಟ್ಟಿಸ್ಕೊತಾ ಇದ್ದಾರೆ. ಹುಟ್ಟಿಸ್ಕೊಂಡು ಏನ್ ಹೇಳ್ತಾರ, ಜನರಿಗೆ ಮೋಸ ಮಾಡ್ತಾರೆ. ಯಾಕ? ದೇವರ ಕಾರ್ಯದಲ್ಲಿ ವಿಘ್ನ ಆಗಬೇಕು. ಯಾಕ? ದೇವರ ಕಾರ್ಯದಲ್ಲಿ ದೇವರು ಏನ್ ಮಾಡ್ದ, ಆದಿಂದಲೇ ಏನ್ ಮಾಡ್ದ, ಸ್ತ್ರೀ ಪುರುಷರನ್ನು ಉಂಟು ಮಾಡಿ ಅವ್ರಿಗೆ ಮದುವೆ ಮಾಡ್ದ. ಸೈತಾನ ಏನ್ ಮಾಡ್ತಾನ, ನೀ ಮದುವೆ ಮಾಡ್ಕೋಬೇಡ, ನೀ ಹಂಗೆ ಇರುವಂತ ಹೇಳುವಂತ ಸುರಾತ್ಮದ, ನೀ ಈ ಕಾರ್ಯ ಮಾಡ್ಬೇಡ, ಅದು ಕಾರ್ಯ ಮಾಡ. ದೇವರಿಗೆ ಲೋಕದ ಮೇಲೆ ಇನ್ನೇನು ಸೃಷ್ಟಿ ಮಾಡಿನಲ್ಲ ಎಲ್ಲಕ್ಕೂ ಅರ್ಥ ಇರುವಂತೆ ಸೃಷ್ಟಿ ಮಾಡ್ಯಾನ. ಆದ್ರೆ ಸೈತಾನ ಏನ್ ಮಾಡ್ತಾನ, ನೀ ಇದು ಊಟ ಮಾಡ್ಬೇಡ, ನೀ ಅಲ್ಲಿಗೆ ಹೋಗ್ಬೇಡ, ನೀನ್ ಇದು ಮಾಡಿದೆ ಅಂದ್ರೆ ನಿನ್ ಕಷ್ಟ ಆಯ್ತದ, ಇಲ್ಲಿ ಮನಸ್ಸಿಲ್ಲ, ಮನಸ್ಸಿಲ್ಲ, ಇದೆಲ್ಲ ಏನದ ದುಷ್ಟಾತ್ಮನ ಕಾರ್ಯದ. ಪವಿತ್ರಾತ್ಮ ದೇವರು ಏನ್ ಮಾಡ್ತಾನ, ನೀ ಎಲ್ಲಿ ನಡಿಬೇಕು ಅಲ್ಲಿ ಚಲಿಸುವಂತ ಮಾರ್ಗ ನಡೀತಾನ. ಹಾಗಾಗಿ ಮುಂದೋದ್ರಮ್ಮ ಮತ್ತ ಮನೆಗಳಲ್ಲಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವರು. ನೋಡಿ, ನಾನಾ ವಿಧ ಮನೆಯಲ್ಲಿ ನುಗ್ಗುತ್ತಾರ, ನುಗ್ಗಿ ಏನ್ ಮಾಡ್ತಾರ, ಹೆಣ್ಮಕ್ಳಿಗೆ ನೋಡೋದು, ಅವ್ರಿಗೆ ವಿಚಾರದಾಗ ಹಾಕೋದು. ಯಾಕ? ದುರಾತ್ಮನ ಕಾರ್ಯ. ಆ ಹೆಣ್ಮಕ್ಳು ಏನಾಗ ಅವರು ನೋಡಮ್ಮ, ಹೆಣ್ಮಕ್ಳು ಏನಿದ್ದಾರ, ಆ ವಿವೇಕಿ ಅಂದ್ರೆ ಆ ಸ್ತ್ರೀಯರಲ್ಲಿ ಅಷ್ಟು ಬುದ್ಧಿ ಜ್ಞಾನ ಇಲ್ಲದವರು ಕೂಡ್ತಾರಲ್ಲ, ಈ ಸೋದರು ಈ ಉಪದೇಶಕರು ಏನ್ ಮಾಡ್ತಾರ, ಅವರಿಗೆಲ್ಲ ನೋಡಿ ಅವ್ರಿಗೆ ಮೋಹಿಸಿ ಅವ್ರಿಗೆ ದುರಾತ್ಮನ ಕಾರ್ಯದಲ್ಲಿ ಹಾಕಿ ಇದೇ ನಿಜವಾದದ್ದು. ಯಾಕ? ಸೈತಾನನ ಕಾರ್ಯ ಅವ್ರ ಬಳಿ. ಆ ಸೈತಾನನ ಕಾರ್ಯದಲ್ಲಿ ಅವರು ಹೆಚ್ಚಾಗಿ ನಡೀತಾ ಅವ್ರ ಕಾಲಗಳು ಕಳೀತಾರ. ನಾವು ಅದೇ ರೀತಿ ನೋಡುವಾಗ ಮುಂದೆ ಹೋದ್ರೆ ಇನ್ನೂ ಸ್ಪಷ್ಟವಾಗಿ ದೇವರು ರೂಪಿಸಿದೇನಲ್ಲಿ. ಇವರೊಳಗೆ ಸೇರಿದವರೇ ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಹೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರರು. ನೋಡ್ ಮುಗಿತು ಲಾಸ್ಟಿಗೆ, ಸತ್ಯದ ಪರಿಹಾರ ಹೊಂದಲು. ಯಾಕ? ಆತ ಸೈತಾನನ ಕೆಲಸ ಸೈತಾನ ಮಾಡ್ತಾ ಇದ್ದಾನ. ನಿಜವಾದ ಬೋಧಕರು ಎಲ್ಲಿರೋ, ಫಾಲ್ಸ್ ಪ್ರಾಫಿಟ್ಗಳು ಇಲ್ಲಿ ಬಂದು ನಿಂತಿದಾರ. ಆ ಉಪದೇಶ ಮಾಡುವಾಗ ಅವ್ರಿಗೆ ಏನು ತಿಳಿತಿಲ್ಲ. ನಾವು ಕೊನೆಯದಾಗಿ ಇನ್ನೊಂದು ನೋಡ್ಬೇಕಾದ್ರ, ನಾವು 2ನೇ ಕೊರಿಂಥಿ ತೆಗಿರಿ. ಅದು ದೇವರು ಅತಿ ಉತ್ತಮವಾಗಿ ಯಾವ ರೀತಿಯಾಗಿ ದುಷ್ಟರು ಕಾರ್ಯ ಮಾಡ್ತಾರಂತ ಹೇಳಿ ಇಲ್ಲಿ ದೇವರು ನಮಗೆ ತೋರಿಸಲ್ಪಟ್ಟಿದ್ದಾರೆ. 2ನೇ ಕೊರಿಂಥಿ 11ನೇ ಸಂಧಿ 13-15ನೇ ವಚನ ಓದಿ. 11ನೇ ಸಂಧಿ 13ನೇ ವಚನ 15 ವಚನ. ಆದರೆ ಅಂತವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದಾರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ನೋಡಿ, ಇವ್ರು ಏನ್ ಮಾಡ್ತಾರ, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಲ್ಪಡ್ತಾರ. ವೇಷ ಹಾಕಿಕೊಳ್ಳುವರು. ಮತ್ತೆ ಅವ್ರೇನ್ ಮಾಡ್ತಾರ, ವೇಷನು ಹಾಕೋತಾರ. ಯಾಕ? ದೇವರು ಅಪೋಸ್ತಲರನ್ನು ಯಾವ ರೀತಿಯಾಗಿ ನಿರ್ಮಿಸಿದನು ಪುನಃ, ದೇವರು ಪರಲೋಕಕ್ಕೆ ಏರು ಹೋಗುವಾಗ ಆತನ ಅಪೋಸ್ತಲ ಮಧ್ಯೆ 11 ಮಂದಿ ಅಪೋಸ್ತಲರನ್ನು ಕರೆದಿ ಅವರಿಗೆ ವಿಶೇಷವಾದ ಅದ್ಭುತವಾದ ವರಗಳಿಂದ ತುಂಬಿಸ್ತಾನೆ. ಪವಿತ್ರ ಆತ್ಮನ ವರಗಳಿಂದ, ದೇವರ ಆತ್ಮನಿಂದ ವರಗಳಿಂದ, ಫಲಗಳಿಂದ ತುಂಬಿಸಿ ಅವರಿಗೆ ನಾನು ಎಂತೆಂತ ಕಾರ್ಯಗಳು ಈ ಲೋಕದ ಮೇಲೆ ಮಾಡಿದೆ, ಅವ್ರಿಗೆ ಯಾವ ಬೋಧನೆ ಕೊಟ್ಟಿದೆ, ಯಾವ ರೀತಿಯಾಗಿ ಕಾರ್ಯ
ಕಾರ್ಯ ಮಾಡ್ಬೇಕಂತೇಳಿ ದೇವರು ಅವರಿಗೆ 303 ವರ್ಷ ಆತನಿಗೆ ಟ್ರೈನ್ ಮಾಡಿದನು ಆ ಶಿಷ್ಯರಿಗೆ. ಅದು ಮಾಡಿದಾಗ ಹೋಗುವಾಗ ಏನ್ ಮಾಡ್ದ, ಅವರಿಗೆ ವಿಶೇಷವಾದ ಅಭಿಷೇಕ ಪಟ್ಟಿ ಪವಿತ್ರಾತ್ಮನ ವರಗಳಿಂದ ಅವ್ರಿಗೆ ತುಂಬಿದನು. ಆದರೆ ಇಲ್ಲಿ ಇಲ್ಲಿ ಪವಿತ್ರಾತ್ಮನ ವರ ಎಲ್ಲದ, ಎಲ್ಬಿಲ್ಲ. ಅವ್ರು ತನ್ನ ತಾನೇ ಅಪೋಸ್ತಲರು ಅಂತ ಹೇಳಿ ಮಂದಿಗೆ ಮೋಸ ಮಾಡದೇನು, ಮಂದಿ ಕಾರ್ಯಗಳು ಹಾಳು ಮಾಡದೇನು, ತನ್ನ ತಾನೇ ಜನಗಳು ತುಂಬಿಸ್ಕೊಂಡಿ ಇಲ್ಲದಾರದ. ಯಾಕಂದ್ರ ನಿಜವಾದ ಅಪೋಸ್ತಲ ಏನ್ ಮಾಡ್ತಾನ, ತನ್ನ ಸುವಾರ್ತೆ ನಿಮಿತ್ತ ಪವಿತ್ರಾತ್ಮನ ಮೂಲಕ ತನ್ನ ಕೈ ಹಸ್ತ ಯಾರ ಮೇಲೆ ಇಡ್ತಾನಲ್ಲ ಅವರ ರೋಗಗಳು ವಾಸಿ ಆಗ್ತಾವ. ಆತನು ಪ್ರಾರ್ಥಿಸಿದಾಗ ಎಂತೆಂತ ಕಾಯಿಲೆ, ಚಿಂತೆ, ದುಃಖಗಳು ಬಿಟ್ಟು ಹೋಗುವಂತದ. ಆದ್ರೆ ಇಲ್ಲಿ ಫಾಲ್ಸ್ಗಳು ಏನ್ ಮಾಡತ್ತಾರ, ಆತನ ಹೆಸರು ಉಪಯೋಗಿಸಿ ದುರುಪಯೋಗಿಸ್ತಾ ಇದ್ದಾರೆ. ಮತ್ತೆ ಹೋದ್ರೆ ಮುಂದೆ ಹಂಗೆ ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳವನು. ನೋಡ್ರಿ ಇಲ್ಲಿ ವೇಷವನ್ನು ಪ್ರಕಾಶ ರೂಪ ಏನಂತನ, ನಾನೇ ದೇವರಿದ್ದೆ ಅಂತೇಳಿ ನಿಮ್ಗೆ ಕಾಣಿಸ್ಕೊಳ್ಳುವಂತ ದುರಾತ್ಮನು ಬರ್ತಾನ. ಅಲ್ಲಿ ನೀವು ಗುರ್ತಿಡ್ಬೇಕು. ಇಲ್ಲಿ ನೋಡಿ ಬಹಳ ದೊಡ್ಡ ವಿಶೇಷ ಮಾತದ. ಸೈತಾನ ಏನ್ ಮಾಡ್ತಾನ, ದೇವರ ರೂಪ ಹಾಕೊಂಡ್ ತನ್ನ ತಾನೇ ವಿಶೇಷವಾಗಿ ಪ್ರಕಟ ಆಯ್ತಾನ. ನಮಗ ಇದು ಸತ್ಯ ದೇವರನ, ಇದು ಸೈತಾನನ ನನಗ್ ಗೊತ್ತಾಗಲ್ಲ. ನನಗ ಕನಸಿನಾಗ 2 ವರ್ಷದಿಂದ ಏನಾಗಿತ್ತು, ಹಿಂಗೆ ದೇವರು ನಾನು ಸರಿ ಬಂದುರಂತ, ನನ್ನ ಜೊತೆ ಮಲ್ಕೊಳತ್ತಾರಂತ, ನನಗ ಅದೊಂದು ಮಾಡ್ತಾರಂತ ಕೆಟ್ಟ ಕೆಟ್ಟ ಯೋಚನೆ ನನಗೆ ತಕೊಂಡಿ ಇಡೀ ಪರಲೋಕ ಎಲ್ಲ ತಿರುಗಾಡ್ಯಾರ. ಕೇಳ್ತೀರಿ, ರಿಯಾಲಿಟಿ ಹೇಳತ್ತೆ ಗೊತ್ತಾ. ಇವತ್ತು ಈ ವಾಕ್ಯ ಓದ್ಮೇಲೆ ನನಗೆ ರಾತ್ರಿ ಗೊತ್ತಾಗ್ಯದ, ನನಗ್ ಬಿ ಸೈತಾನ ಇಷ್ಟು ಭಾರಿ ಕಾಡ್ಸೇನಲ್ಲ ಬೆಳಗನ ಅಂತೇಳಿ. ಅದು ಬಂದು ಎಷ್ಟು ಜೀಸಸ್ ರೂಪ ಆಸ್ ಇಟ್ ಇಸ್ ಸೇಮ್ ಆಗಿ ನನ್ನ ಜೊತೆ ಬಂದು ಜೀಸಸ್ ನನ್ನ ಕೈ ಹಿಡ್ಕೊಂಡಿ ಇಡೀ ಬ್ರಹ್ಮಾಂಡ ಆಕಾಶವೆಲ್ಲ ದೇವದೂತರಿಗೆಲ್ಲ ತೋರ್ಲತ್ತದ. ತಂದಿ ಲಾಸ್ಟಿಗೆ ಏನ್ ಮಾಡ್ತದ, ವ್ಯಭಿಚಾರದಾಗ ಹಾಕ್ಲತ್ತದ ನನಗೆ. ನಾಂದ ಇದೇ ಅಂತ ದೇವ್ರು ಬಂದು ವಿಚಾರದಾಗ ಒಯ್ಲತ್ತನ್ ದೇವ್ರಿ ಅಂದಿದ್ದು 10-20 ದಿನ ನನಗ ಅವಾಗಿಂದ ಹುಷಾರಿದ್ದಿಲ್ಲ. 6 ತಿಂಗಳ ಬೇಮರ್ ಬಿದ್ದಿದ್ದು. ಇದೇ ಕಾಲ ಇದೇ ಸೈತಾನ ಬಂದಿದ್ದು. ಇದೇ ಸೈತಾನ ತನ್ನ ರೂಪ ಹಾಕಿ ದೇವರ ರೂಪ ಹಾಕಿ ಬಂದ. ಇದು ಸತ್ಯವಾದ ಮಾತದ, ನಂಬರಿ ಇಲ್ಲದ ಬಿಡ್ರಿ. ಆದ್ರ ಈ ರೂಪ ದಸ್ತ ಹಾಕಿ ಬಂದೇ ಬರ್ತದ ನಾನು ಸರಿ ಕಾರ್ಯ ಮಾಡಿದಾಗ. ಆಗ ಮಾಡಿದಾಗೆ ಅಷ್ಟು 6 ತಿಂಗಳು 7 ತಿಂಗಳು ಒಂದೊಂದು ರಿಪೋರ್ಟ್ ಬೇರೆ ಬೇರೆ ಬರ್ಲತ್ತಿ. ನೋಡು, ಈ ದುಷ್ಟ ಆತ್ಮನೆ ಕಾರ್ಯದ. ನಿನ್ನ ನನಗೆ ವರ ಇದು ಸಿಕ್ಕಿದಾಗ ನನಗೆ ಖೂನಾಗ್ಯದ. ನಾ ಕನಸಿನ ನೋಡತ್ತೆ, ನನಗೆ ದೇವ್ರು ನನ್ನ ಜೊತೆ ಮಾತಾಡ್ತಾ, ನನಗೆ ವರಗಳು ಕೊಡ್ಲತ್ತ. ಅನ್ಸತಿ 2 ತಾಸು ಆಯ್ತು 3 ತಾಸು ಕನಸಿನ ನೋಡತ್ತಿದ್ದೆ. ಕನಸು ಹಂಗೆ ನಡ್ದ ಕನಸಿನ ಲೋಕದಾಗ ದುರಾತ್ಮನು ದೇವರ ಮಾಡ್ದಂಗ ಕಾರ್ಯ ಮಾಡಿ ಆತನಂಗೆ ಬಂದ ಪ್ರಕಾಶ ರೂಪ, ಮುಖ ಕಾಣತ್ತ, ಕೂದಲು ಕಣ್ಣು ಎಲ್ಲ ನನ್ನ ಜೊತೆ ಓಡಾಡತ್ತ, ನನ್ ಕರ್ಕೊಂಡ್ ಎಲ್ಲ ಪರಲೋಕ ಎಲ್ಲ ತಿರ್ಗಿಸ್ಯಾರ. ಏಂಜಲ್ಗಳಿಗೂ ಸುದಕ ತೋರ್ಸ್ಲತ್ತಾನ. ನಾಂದ ದೇವ್ರು ನನಗೆ ಇಷ್ಟು ಮೆಚ್ಚನ, ನನಗೆ ಇಷ್ಟು ಜಲ್ದಿ ನನಗೆ ಇಟ್ಟು ಮಾಡ್ಯಾನ ಅಲ್ಲತ್ತಿದೆ. ಲಾಸ್ಟ್ ಕರಡಿಗೆ ವಿಚಾರದಾಗ ಹಾಕ್ಲತ್ತದ. ಇದು ಕರೆಕ್ಟ್ ಅದ ಮಾಡು, ಇದು ಕರೆಕ್ಟ್ ಅದ ಮಾಡಲತ್ತ ಕನಸಿನ. ನಾ ಎದ್ದ ಸಪ್ಪಂತ ಎದ್ದಿದೆ. ಅದ್ರ ಇದೇನು ಕನ್ಸ್ಬಿಟ್ಟಿದ್ದೇವ್ರಿ, ಎಲ್ಲ ನೀ ಬರಾಬರ್ ಮಾಡಿದಿ, ನಂಗೆ ಲಾಸ್ಟಿಗೆ ಯಾಕೆ ವಿಚಾರದಾಗ ತಂದಿ, ಇದು ಹೆಂಗ್ ದೇವ್ರಾಯ್ತು. ಆ ವಾಕ್ಯ 2 ವರ್ಷದಿಂದ ಹುಡ್ಕೊತ ಬಂದಿದ್ ವಾಕ್ಯ ಇವತ್ತು ದೇವರು ನನಗೆ ತಿಳಿಸಿದಾನೆ. ದುರಾತ್ಮನ ಏನ್ ಮಾಡ್ತಾನ, ದೇವರ ಸ್ವರೂಪ ಕಟ್ಕೊಂಡು ಪರಿಶುದ್ಧನಾಗಿ ಬರ್ತಾನಂತ. ಮಾತ ಪರಿಶುದ್ಧನಾಗಿ ಆತನ ಪರಿಶುದ್ಧ ಮೆಚ್ಚಬೇಕು. ಹಂಗ ಮುಂದೋದ್ರಿ ಹಂಗೆ ದೇವದೂತನ ವೇಷವನ್ನು ದೇವದೂತನ ವೇಷವೇ. ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ಅವ್ರದ್ದು ಸೇವಕರು ಏನ್ ಮಾಡ್ತಾರ, ನೀತಿಯ ಸೇವಕರಂಗ್ ಕಾಣಿಸ್ಕೊಳತ್ತವ್ರು. ಯಾರು, ಫಾಲ್ಸ್ ಟೀಚರ್ಸ್. ಹೋದ್ರಿ ಮತ್ತೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ, ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ದೇವರು ಏನಂತ ಲಾಸ್ಟಿಗೆ ಅವರ ಕೃತ್ಯಗಳು ಅವರ ಅಂತ್ಯ ಕಾಲದಂತೆ ಮಾಡ್ತೇವೆ. ಆದ್ರ ನಾವು ಗಮನಿಸ್ಬೇಕು ಇವತ್ತೇನು, ದೇವರನ್ನು ಗುರುತಿಸುವುದು, ಸೈತಾನನ್ನು ಗುರುತಿಸುವುದು, ಫಾಲ್ಸ್ ಉಪದೇಶಕರನ್ನು ಯಾವ ರೀತಿ ಗುರುತಿಸಬೇಕು. ಅದು ಏನಾಗ್ತದ, ದೇವರ ರೂಪ ಹಾಕೊಂಡ್ ಬರ್ತಾದ, ಪಾಸ್ಟರ್ ರೂಪ ಹಾಕೊಂಡ್ ಹೊಂಟಾದ, ದೇವದೂತರ ರೂಪ ಹಾಕೊಂಡ್ ಹೊಂಟಾದ, ಸುಳ್ಳು ಫೇಕ್ ಪ್ರವಾದಿಗಳಾಗಿ ಹೊಂಟಾದ. ಹೆಂಗ್ ಗುರುತಿಸ್ತೀರಿ, ವಾಕ್ಯದ ಮರೆಗೆ. ಲಾಸ್ಟಿಗೆ ಎಲ್ಲ ಏನ್ ಮಾಡ್ತಾರೆ, ನನಗೆ ಒಯ್ದಿ ವ್ಯಭಿಚಾರದ ತಳತು. ಅಲ್ಲಿ ನನಗೆ ಗೊತ್ತಾಗಿಲ್ಲ. ಆದ್ರೂ ನಾನು ಅದೇ ಥಿಂಕಿನ ದೇವ್ರ ಇದು ಏನದ, ಇದು ಯಾಕೆ ತೋರಿಸ್ರಿ ಅಂತ ಹೇಳಿ ಕುಣದಾಗ ಇಷ್ಟೆಲ್ಲ ಓದಿದಾಗ ನಿನ್ ರಾತ್ರಿ ಮಸ್ಕಿನಾಗ ಇವತ್ತು 4 ಗಂಟೆಗೆ ಚರ್ಚ್ ಶುರು ಆಯ್ತಲ್ಲ, ನಾ ಕುಂತು ಓದದಾಗ ಕುನಾಗ್ಯದ. ಓ ದೇವ್ರೇ, ಈ ಪ್ರಕಾಶ ರೂಪ ಮಾಡ್ಕೊಂತ ದುರಾತ್ಮನೇ ನನಗೆ ವಂಚಿಸದಲ್ಲ 1 ವರ್ಷದಿಂದ ಅಂತೇಳಿ ಆಗ ನನಗೆ ಗೊತ್ತಾಯ್ತು. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನೀವು ಒಳ್ಳೆ ಉಪದೇಶಕರನ್ನು, ಕೆಟ್ಟ ಉಪದೇಶರನ್ನು ನೀವು ಗುರುತು ಹಿಡಿಬೇಕಾದ್ರೆ ದೇವರ
ಸತ್ಯವಾಕ್ಯ ಓದ್ಬೇಕು. ಇವತ್ತು ನಾವು ಓದಿದೆ ಅಂತೇಳಿ ನನಗೆ ಗೊತ್ತಾಗಿದೆ. ಹಂಗಾಗಿ ನೀವು ಸಭಿಕರೆಲ್ಲ ಕುಂತಿ ಆತನ ಮಹಿಮೆಗಾಗಿ ಆತನ ಈ ಹೋಲಿ ಬೈಬಲ್ ಅಲ್ಲಿ ಏನೇನು ಬರ್ತದೆ ಎಲ್ಲ ಓದಬೇಕು, ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದಾಗೆ ನಿಮ್ಗೆ ಜ್ಞಾನ ವಿವೇಕ ತೆರೆಯಲ್ಪಡ್ತಾನೆ ದೇವರು. ಹಾಗಾಗಿ ದೇವರ ಸಮ್ಮುಖದಲ್ಲಿ ಎಲ್ಲರೂ ಎದ್ದಿದ್ರಿ, ಪ್ರಾರ್ಥನೆ ಮಾಡೋರ ಬ್ಲೆಸ್ಸಿಂಗ್ ಪ್ರಾರ್ಥನೆ. ತಂದೆಯಾದ ಯೇಸುವೆ ಅಪ್ಪ, ನಿನ್ನ ಮಹಾಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ. ಜೀವನ ತಂದೆ ಯೇಸುವೆ, ಎಷ್ಟು ಅದ್ಭುತವಾಗಿ ಸ್ವಾಮಿ ಫಾಲ್ಸ್ ಟೀಚರ್ಸ್, ಉತ್ತಮವಾದ ಟೀಚರ್ಸ್ ಗಳ ಬಗ್ಗೆ ನೀನು ಎಷ್ಟಾಗಿ ಅದ್ಭುತವಾಗಿ ಇವತ್ತು ತೋರಿಸಿದೆ ಸಪ್ಪ. ಆ ದುರಾತ್ಮನು ಯಾವ ರೀತಿಯಾಗಿ, ಎಷ್ಟು ಸುಳ್ಳುಗಾರ, ಮೋಸಗಾರ, ವಂಚಕನು ಸ್ವಾಮಿ ಯಾವ ಕಾರ್ಯದಲ್ಲಿ ಹಿಡಿತಾನೆ ಸಪ್ಪ. ನಿನ್ನ ಮಕ್ಕಳನ್ನು ರಕ್ಷಿಸುವುದಕ್ಕೆ ನಿನ್ನ ಎಂದು ಪರಲೋಕದ ಸೈನ್ಯವನ್ನು ಕಳಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಪವಿತ್ರ ಆತ್ಮ ದೇವರೇ, ಆ ವಂಚಕನ ಕೈಗೆ ಸಿಗಲಾರದಂತೆ ಇಲ್ಲಿದ್ದ ಸಭಿಕರು ಸ್ವಾಮಿ ನಿನ್ನ ಮಕ್ಕಳು ಆಶೀರ್ವಾದ ಮಾಡು ಸ್ವಾಮಿ. ಅವರ ಜ್ಞಾನ ವಿವೇಕ ನಾಲೆಜ್ ನ ಕಣ್ಣು ಕಿವಿ ಬಾಯಿ ಆತ್ಮವನ್ನು ತೆರೆದು ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ನಡೆಸು ಸ್ವಾಮಿ. ಹೌದು ಯೇಸುವೆ, ಯಾರ ದುಷ್ಟ ಆತ್ಮನ ಕೈಗೆ ಸಿಗಲಾರದಂತೆ ನಿನ್ನ ರಾಜ್ಯದಲ್ಲಿ ನಡೆಯುವಂತೆ ಮಕ್ಕಳನ್ನು ಆಶೀರ್ವಾದ ಮಾಡು ಯೇಸುವೆ. ತಂದೆ ಯೇಸುವೆ, ಈ ಅತಿ ಉತ್ತಮವಾದ ಸ್ವಾಮಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನೀನು ಎಲ್ಲೊಂದು ಸಾಮರ್ಥ್ಯಗಳು ಬಿಚ್ಚಿ ಹೇಳಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಎಲ್ಲ ಹೃದಯದಲ್ಲಿ ನಿನ್ನ ಆತ್ಮ ತುಂಬಿದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳು ಮಾಡು ಸ್ವಾಮಿ. ಈ ಬಂದಿದ್ದ ಮಕ್ಕಳ ಮೇಲೆ ಸ್ವಾಮಿ ಆರೋಗ್ಯ ಭಾಗ್ಯ ಹೆಚ್ಚಿನ ಆಯುಷ್ ಕೊಡು, ಸುಖ ಸಮೃದ್ಧಿ ಕೊಡು, ಶಾಂತಿ ಸಮಾಧಾನ ಕೊಡು ಸ್ವಾಮಿ. ಒಳ್ಳೆಯದರ ಕೆಟ್ಟದರ ಅರು ಹುಟ್ಟಿಸು ಯೇಸಪ್ಪ. ದುರಾತ್ಮನ ಕಾರ್ಯ ಯಾವುದು, ಯೇಸುವಿನ ಕಾರ್ಯ ಯಾವುದು, ಪವಿತ್ರ ಆತ್ಮನ ಕಾರ್ಯ ಯಾವುದು ಅಂತ ಹೇಳಿ ಇವರು ಕಲಿಯುವಂತೆ ಸ್ವಾಮಿ ನಿನ್ನ ನಾಲೆಜ್ ಇಂದ, ನಿನ್ನ ಜ್ಞಾನದಿಂದ, ನಿನ್ನ ವಿವೇಕದಿಂದ ಮಕ್ಕಳನ್ನು ತುಂಬಿಸಿ ಯೇಸಪ್ಪ. ಹೌದು ಯೇಸುವೆ, ಈ ಸಭೆ ನಿನ್ನ ಕೈಗೊಪ್ಪಿಸ್ತೇನೆ ಯೇಸಪ್ಪ. ಬಂದಿದ್ದ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಹೆಚ್ಚಿನ ಆಶೆ ಸುಖ ಸಮೃದ್ಧಿಯಿಂದ ನಡೆಸಿ ಯೇಸಪ್ಪ. ತಂದೆಯಾದ ಯೇಸುವೆ, ನೀನು ಒಂದೇ ನಾಮದಲ್ಲಿ ಬಿದ್ದು ಬೀಳ್ತೇನೆ ಜೀವ ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇ ದೇವರನ್ನು ಕರ್ತನಾಗಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.